ನನ್ನ ದನಿಗೆ ನಿನ್ನ ದನಿಯ ಸೇರಿದಂತೆ ನಮ್ಮ ದನಿಯ ನಾ ಸ್ವರಮು ನೀ ಸ್ವರಮು സംഗമമൈ മനസ്സരംഗ അവതരിഞ്ചി എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി लताशी दिले गणतंत्र दिवस प्रीतियो शुभेच्छा गणतंत्र दिवस की शुभकामनाएं ಎಲ್ಲವರಿಗೂ ಗಣರಾಜ್ಯೋತ್ಸವത്തിന്റെ ಆಶಂಸೆಗಳು. ಇವರು ಯಾವ ಭಾಷೆಯಲ್ಲಿ ಹೇಳಿದ್ರು ಅರ್ಥ ಒಂದೇ, ಅದೇನು ಅಂದ್ರೆ ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ಅನೇಕತೆಯಲ್ಲಿ ಏಕತೆ ಅಂದ್ರೆ ನಮ್ಮ ಭಾರತ. ಯೂನಿಟಿ ಇನ್ ಡೈವರ್ಸಿಟಿ. ಯಾವುದೇ ಒಂದು ಭಾಷೆ ಇರಲಿ, ಯಾವುದೇ ಒಂದು ರಿಲಿಜಿಯನ್ ಇರಲಿ, ಯಾವುದೇ ಒಂದು ಪಂಗಡ ಆಗಿ ಎಲ್ಲರೂ ಸೇರಿ ಆಚರಿಸುವಂತ ಈ ಹಬ್ಬ ಗಣರಾಜ್ಯೋತ್ಸವ. ನಮ್ಮೆಲ್ಲರಿಗೂ 63ನೇ ವರ್ಷದ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯೋದಕ್ಕೆ ಸಾವಿರಾರು ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು. ಅಂತವ್ರನ್ನ ಜ್ಞಾಪಿಸ್ಕೊಳ್ಳದೆ ನಾವು ನಮ್ಮ ಗಣರಾಜ್ಯೋತ್ಸವನ ಆಚರಿಸೋದಕ್ಕೆ ಸಾಧ್ಯನೇ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅವಂತಿಬಾಯಿ, ಬೇಗಂ ಹಸರತ್, ಸರೋಜಿನಿ ದೇವಿ ನಾಯ್ಡು, ಕಸ್ತೂರಿಬಾ ಗಾಂಧಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇಂದಿರಾ ಗಾಂಧಿ, ಉಷಾ ಮೆಹ್ತಾ, ಹೀಗೆ ಸಹಸ್ರಾರು ಜನ ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ದಾರೆ. ಅವರು ಹಾಕೊಟ್ಟಂತಹ ಹಾದಿಯಲ್ಲಿ ನಾವು ಇವತ್ತು ನಡೀತಾ ಇದೀವಿ. ಹೀಗೆ ನಮ್ಮ ದೇಶ ಮುಂದುವರಿಯೋದಕ್ಕೆ ಕಾರಣವಾಗಿರುವಂತಹ ಎಲ್ಲಾ ತಾಯಂದ್ರಿಗೂ ಸಲಾಂ ಹೇಳ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ವೆಲ್ಕಮ್ ಟು ಮಮ್ಮಿ ನಂಬರ್ 1. ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ನೀವೇ ನೋಡ್ತಿರೋ ಹಾಗೆ ಇವತ್ತು ಭಾರತದ ಅನೇಕ ಪ್ರದೇಶಗಳಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿರುವಂತಹ ಈ ಬ್ಯೂಟಿಫುಲ್ ಮಮ್ಮೀಸ್ ತಮ್ಮ ಪುಟಾಣಿಗಳ ಜೊತೆ ಬಂದು ಇವತ್ತು ನಮ್ಮ ಮಮ್ಮಿ ನಂಬರ್ 1 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವ್ರ ಜೊತೆ ಸಿಕ್ಕಾಪಟ್ಟೆ ಮಜಾ ಮಾಡೋಣ. ಹಾಗೆ ಈ ಯೂನಿಟಿ ಇನ್ ಡೈವರ್ಸಿಟಿನ ಇದಕ್ಕಿಂತ ಬೆಟರ್ ಆಗಿ ನಾವು ನಮ್ಮ ಮಮ್ಮಿ ನಂಬರ್ 1 ಅಲ್ಲೇ ಆಚರಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆಲ್ ದ ಮಮ್ಮೀಸ್ ಅಂಡ್ ಆಲ್ ದ ಪುಟಾಣೀಸ್, ವೆಲ್ಕಮ್ ಟು ಮಮ್ಮಿ ನಂಬರ್ 1. ಇವತ್ತೆಲ್ಲರೂ ಚೆನ್ನಾಗಿ ಮಜಾ ಮಾಡಬೇಕು. ಹಾಗೆ ಇವತ್ತು ರಿಪಬ್ಲಿಕ್ ಡೇ. ಸೊ ಇದರ ಒಂದು ಅಷ್ಟು ಇಂಪಾರ್ಟೆನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಓಕೆ ಓಕೆ, ಬನ್ನಿ ಎಲ್ಲ ನಿಮ್ ಜಾಗಕ್ಕೆ ಬಂದ್ಬಿಡಿ. ಓಕೆ, ಈಗ ನಮ್ಮ ಮಮ್ಮಿಗಳನ್ನ ಹಾಗೂ ಪುಟಾಣಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸೀಮಾ ಅಂತ. ಸೀಮಾ, ಓಕೆ. ಎಲ್ಲಿಂದ ಬಂದಿರೋದು ನೀವು? ಕೇರಳ. ಕೇರಳ. ನೀವು ಎಷ್ಟು ವರ್ಷ ಆಯ್ತು ಬೆಂಗಳೂರಲ್ಲಿ ನೆಲೆಸಿ? 20 years. 20 years. ವೆರಿ ಗುಡ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫ್. ನಿನ್ನ ಹೆಸರು? ಯುಕ್ತ. ಯುಕ್ತ. ಸೊ ನಿನಗೆ ಕನ್ನಡ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ನನ್ಗೆ ಹೇಳ್ಕೊಡ್ತೀಯಾ? ನೀನ್ ಕೇರಳ ಇಂದ ಬಂದು ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡ ಕಲ್ತಿದ್ಯಾ? ಓಕೆ, ಸೊ ವೆಲ್ಕಮ್ ಟು ದ ಶೋ. ಎಂಜಾಯ್ ಮಾಡಿ. ಓಕೆ, ನಮಸ್ಕಾರಮ್ಮ, ನಿಮ್ಮ ಹೆಸರು? ರೇಣುಕಾ. ರೇಣುಕಾ, ಓಕೆ. ನೀವೆಲ್ಲಿಂದ ಬಂದಿರೋದು? ರಾಜಸ್ಥಾನ್. ರಾಜಸ್ಥಾನ್. ಎಷ್ಟು ವರ್ಷ ಆಯ್ತು? 13 years.
13 years. ವೆರಿ ಗುಡ್. ನೀವು ಕೆಲಸ ಮಾಡ್ತಿದ್ದೀರಾ? ಹೌಸ್ ವೈಫ್? ಹೌಸ್ ವೈಫ್. ಹೌಸ್ ವೈಫ್. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್. ಓಕೆ. ನಿನ್ನ ಹೆಸರೇನ್ ಪುಟಿ? ದೀಪ್ತಿ ಲೂನಿಯಾ. ದೀಪ್ತಿ. ಯಾವ ಸ್ಕೂಲು? JSS ಪಬ್ಲಿಕ್ ಸ್ಕೂಲ್. JSS ಪಬ್ಲಿಕ್ ಸ್ಕೂಲ್. ವೆರಿ ನೈಸ್. ವೆಲ್ಕಮ್ ಟು ಮಮ್ಮಿ ನಂಬರ್ 1. ನಿಮ್ಮ ಹೆಸರೇನಮ್ಮ? ಹೇಮಾ ಜೈನ್. ಹೇಮಾ ಜೈನ್. ಎಲ್ಲಿಂದ ಬಂದಿರೋದು? ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಕೋಲ್ಕತ್ತಾ. ರಸಗುಲ್ಲಾ, ದ ಲ್ಯಾಂಡ್ ಆಫ್ ರಸಗುಲ್ಲಾ. ಓಕೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? 12 years. 12 years. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್. ನಿನ್ನ ಹೆಸರೇನ್ ಪುಟಿ? ಸ್ಟಾಲಿನ್ ಜೈನ್. ಓಕೆ. ನಮ್ಮ ರಾಷ್ಟ್ರಗೀತೆಯನ್ನ ಬರೆದಿರುವಂತ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಬೆಂಗಾಲ್ ಅವರು. ಸೊ ಒಂದು ಬಹಳ ಸುಂದರವಾದಂತಹ ಒಂದು ಜಾಗ. ನಿಮ್ಮ ಹೆಸರೇನಮ್ಮ? ಸಿರಿಂಗ್ ಡೋಲ್ಮಾ. ಶಿರಿಂಗ್ ಡೋಲ್ಮಾ. ಓಕೆ. ಸ್ವಲ್ಪ ಕಷ್ಟ ಕಲಿಯೋವರೆಗೂ. ನೀವೆಲ್ಲಿಂದ ಬಂದಿರೋದು? ಟಿಬೆಟ್. ಟಿಬೆಟ್. ಓಹ್, ದ ಲ್ಯಾಂಡ್ ಆಫ್ ಮೌಂಟ್ ಎವರೆಸ್ಟ್. ಓಕೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? 10 ವರ್ಷ ಆಯ್ತು. ನಿನ್ನ ಹೆಸರೇನಮ್ಮ? ಇಂಜಿನ್ ಹ್ಯಾಪಲ್. ತೆನ್ಸಿನ್ ಸಪೆನ್. ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಲೋವರ್ TCV ಹಿಮಾಚಲ್. ಅಲ್ಲೇ ಓದ್ತಾ ಇರೋದಾ? ಹಿಮಾಚಲ್. ಹಿಮಾಚಲ್. ಧರ್ಮಶಾಲಾ. ಓಕೆ. ಕನ್ನಡ ಬರಲ್ಲ? ಅವ್ರಿಗೆ ಬರಲ್ಲ, ನಿಮಗ್ ಬರುತ್ತೆ. ಓಕೆ. ನೀವು ನಿಮ್ಮ ಮಗಳಿಗೆ ಹೇಳ್ಕೊಡ್ತೀರಾ ಕನ್ನಡನ? ಓಕೆ ಮಮ್ಮೀಸ್, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಏನು ಅಂದ್ರೆ ನಾವು ಸಣ್ಣ ಪುಟ್ಟ ಆಟ ಆಡೋದು ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಗೆಲ್ತೀವೋ ಸೋಲ್ತೀವೋ ಎಲ್ಲರೂ ಜೊತೆಲಿ ಇತ್ಕೊಂಡು ಎಂಜಾಯ್ ಮಾಡೋಣ. ಓಕೆನಾ? ಇವಾಗ ನಿಮ್ಮ ಭಾಷೆಯಲ್ಲಿ ನನಗೇನಾದ್ರೂ ಹೇಳ್ಕೊಡಿ. ನಮಸ್ಕಾರ, ಹೇಗಿದ್ದೀರಾ ಹೇಳ್ಕೊಡಿ. ಸುಗಮಾಣು. 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 ಚೆನ್ನಾಗಿದ್ದೀರಾ? ನೀವ್ ಹೇಳ್ಕೊಡಿ. ಗಣಿ ಕಂಬ. ಗಣಿ ಕಾಂಬ. ಗಣಿ ಕಾಂಬ. ಕಂಬ ಗಣಿ. ಕಾಂಬ ಗಣಿ. ಓಕೆ. ನೀವ್ ಹೇಳ್ಕೊಡಿ. ನಮಸ್ಕಾರ. ನಮಸ್ಕಾರ. ನಮಗೂ ಬರುತ್ತದೆ. ಚೆನ್ನಾಗಿದ್ದೀರಾ? ಹೆಂಗೆ? ভালো আছেন? ನಮಸ್ಕಾರ. ಬಾಲ ಆಚೆ. ನೀವ್ ಹೇಳ್ಕೊಡಿ. ಶಶಿ ದೇಲೆ ದೇವು ಇಂಬೆ. ಇಷ್ಟ ಸಣ್ಣದೇ. ದೇವು ಇಂಬೆ. ಏನ? ದೇವು ಇಂಬೆ. ಚೆನ್ನಾಗಿತ್ರ? ದೇವು ಇಂಬೆ. ದೇವು ಇಂಬೆ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ದೇವು ಇಂಬೆ. ದೇವು ಇಂಬೆ. ಎಲ್ಲರೂ ಸುಗಮಾಣ ಮಾಡ್ಕೊಳ್ಳೋಣ. ಈಗ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತಿನ ಮೊದಲನೇ ಸುತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮ್ಮ ಐ ಲವ್ ಯು. ಸೊ ಇವಾಗ ಎಲ್ಲರೂ ಮಮ್ಮಿ ನಂಬರ್ 1 ಆಡೋಣ. ಇವಾಗ 4 ಮಮ್ಮೀಸ್ ಕಮಾನ್ಯರ್. ಓಕೆ. ಇದರಲ್ಲಿ ನಾವು ಕನ್ನಡದಲ್ಲಿ ಇದಕ್ಕೆ ಕಣ್ಣಾ ಮುಚ್ಚಾಲೆ ಅಂತ ಹೆಸರಿಟ್ವಿ ಅಂತ ಅನ್ಕೊಳ್ಳಿ. ನಿಮ್ ಭಾಷೆಲಿ ಏನಂತ ಕರಿಬಹುದು? ಮಿಕ್ಸುಮ್. ಮಿಕ್ಸುಮ್. ಓಕೆ. ಮಿಕ್ಸುಮ್. ನಿಮ್ ಭಾಷೆಲಿ ಏನಂತ ಕರಿಬಹುದು? ಲುಕಾಚುರಿ. ಹಾ? ಲುಕಾಚುರಿ. ಲುಕೋಚುರಿ. ಚೂರಿ ಇಟ್ಕೊಂಡು ಆಡೋದ ಇದು? ಲುಕಾಚುರಿ. ನೋಡಿದ್ರೆ ಚೂರಿ ಹಾಕ್ತೀನಿ ಅಂತ. ನಿಮ್ ಭಾಷೆಲಿ? ಆಕ್ಮಿ ಚೋಲಿ. ಆಕ್ಮಿ ಚೋಲಿ. ಓಕೆ. ನಿಮ್ ಹೆಸರು? ನಮ್ಮ ಸೀಮಾ. ನಿಮ್ ಇದ್ರಲ್ಲಿ ಹೆಸರು ಏನಂತಾರೆ ಇದು ಆಟಿಕೆ? ಕಣ್ಣು ಇಟ್ಟುಕೊಳ್ಳಿ. ಕಣ್ಣು ಕಟ್ಟುಕೊಳ್ಳಿ. ನಾವು ಅದನ್ನ ಹೇಳೋದು ಕೆಟ್ಟುಕೊಳ್ಳಿ. ಓಕೆ. ಕಣ್ಣು ಕೆಟ್ಟುಕೊಳ್ಳಿ. ಓಕೆ. ಒಟ್ನಲ್ಲಿ ಇವಾಗ ನೀವೆಲ್ಲ ಆಟ ಶುರು ಮಾಡ್ಬೇಕು. ರೆಡಿ ಇದ್ದೀರಾ? 1 2 ರೆಡಿ. ಹಾ. ಓಕೆ. ಸ್ಟಾರ್ಟ್. ನಿಮ್ ಭಾಷೆಯಲ್ಲಿ ತುಂಬಾ ಸುಸ್ತಾಗಿದೆ ಅನ್ನಕ್ಕೆ ಏನಂತಾರೆ? ಕಾನ್ಶಿಯಸ್. ಹಾ. ಹೌನ್ಶಸ್. ಕಾನ್ಶಿಯಸ್. ಹಾ. ಅಯ್ಯೋ. ಅಳಬೇಡಿ. ಇಟ್ಸ್ ಓಕೆ. ಇವ್ರು 3 ಜನ ಇನ್ನ ಆಟ ಆಡ್ತಾರೆ. ಓಕೆನಾ? ಅಳಬೇಡಿ ಪ್ಲೀಸ್. ಡೋಂಟ್ ಕ್ರೈ. ಓಕೆ. ತಗೊಳ್ಳಿ. ಬನ್ನಿ ನಿಮ್ ಜಾಗಕ್ಕೆ. ಓಕೆ. ಸ್ಟಾರ್ಟ್. ಅಮ್ಮ ಅವಡೆ. ಅಮ್ಮ ಇವಡೆ. ಅಮ್ಮ 2 ಬಾಡೆ.
മോണെ ಚೇರ್ ಮಿಸ್ಸು ಆಂಡಮುಂಡಿ ನಿಮ್ಮಿಬ್ಬರಲ್ಲಿ ಯಾರು ಲಾಸ್ಟ್ ಚೇರ್ ಹುಡುಕ್ತೀರಾ? ಯು ಆರ್ ದ ವಿನ್ನರ್. ಆಲ್ ದ ಬೆಸ್ಟ್. ಏನ್ ಮಾತಾಡಿದ್ರಿ? इसको बोले मैंने ऑल द बेस्ट. ಸೇಮ್ ಟು ಯು. ಒಬ್ರಿಗೊಬ್ರು ಆಲ್ ದ ಬೆಸ್ಟ್. ನಿಮ್ಮಿಬ್ರಲ್ಲಿ ಯಾರು ಇಬ್ರು ಸೋತೋಗ್ಬಿಟ್ರೆ ಹಂಗೆಲ್ಲ ಇದೆಯಾ? ಈಗ ಲಾಸ್ಟ್ ಚಾನ್ಸ್. ಓಕೆ ಓಕೆ ಸರ್. ಆಲ್ ದ ವೆರಿ ಬೆಸ್ಟ್. ಸ್ಟಾರ್ಟ್. ಅರೆ ಪಿಂಕು ನೀವು ಅದಕ್ಕೆ ಹೇಳಿದ್ದು ಆಲ್ ದ ಬೆಸ್ಟ್ ಹೇಳ್ಬಾರ್ದಾಗಿ ನೀವೇ ಕೇಳ್ತಾ ಇದ್ರಿ. 2 ಸಲ ಮಿಸ್ ಆಯ್ತು. ನೋ ಪ್ರಾಬ್ಲಮ್ ಸರ್. ಓಕೆ ಏನ್ರಿ ನೀವು ಇಟ್ಕೊಳ್ರಿ ಇದು. ಇರೋ ಅಷ್ಟು ಜನರಲ್ಲಿ ರಾಜಸ್ಥಾನ್ ಒಂಟೆ ಅಂದ್ರೆ ನೀವು ಒಬ್ರೇ ರೀ. ಆರಾಮಾಗಿ ಇಷ್ಟಕ್ಕೆ ಮೆತ್ತ ಕಂಡ್ಬಿಡಿ. ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ. ಎಲ್ಲ ಕಾಣಿಸ್ತಾ ಇದೆಯಾ? ಆಪರೇಷನ್ ಸಕ್ಸಸ್ಫುಲ್. ಕಂಗ್ರಾಚುಲೇಷನ್ಸ್, ನಿಮಗೆ ಫಸ್ಟ್ ಪ್ಲೇಸ್ ಸಿಕ್ಕಿದೆ. ಫಸ್ಟ್ ರೌಂಡ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ರಾಜಸ್ಥಾನಿ ಪೋರಿ. ಹೆಂಗಾಡಿದ್ರು ನಿಮ್ಮಮ್ಮ? ಚೆನ್ನಾಗಾಯ್ತು. ಅಯ್ಯ ಖುಷಿ ನೋಡಿ, ಗೆದ್ಬಿಟ್ರ ಅಂತ. ಸೋತಾಗಿದ್ದೀರಾ? ಹೆಂಗಿರೋದು? ಏನಾಗಲ್ಲ. ಏನಾಗಲ್ಲ ಅಲ್ವಾ? ಓಕೆ, ಇವಾಗ ನಿಮ್ಮ ಮಮ್ಮಿಗೆ ಒಂದು ಗಿಫ್ಟ್ ಕೊಡೋಣ. PS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವ್ರ ಕಡೆಯಿಂದ ನಿಮ್ಗೆ ಒಂದು ಸಾರಿ. ಥ್ಯಾಂಕ್ ಯು. ಫಾರ್ ಎವ್ರಿಬಡಿ ಐ ಆಮ್ ವೆರಿ ಸಾರಿ. ಓಕೆ. ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ. ವೀಕ್ಷಕರೇ, ಮೊದಲನೇ ಸುತ್ತು ಮುಗಿದಿದೆ. ಆದ್ರೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಮುಂಚೆ ಎಲ್ಲರಲ್ಲಿದ್ದಂತ ಒಂದು ಭಾವನೆ ಏನಂದ್ರೆ ನಾವು ಮತ್ತೆ ನಮ್ಮಂದು ಅನ್ನೋ ಒಂದು ಭಾವನೆ ಇತ್ತು. ಆದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಏನಾಗಿದೆ? ಯಾಕಂದ್ರೆ ಇಷ್ಟು ಸಾವಿರಾರು ಜನ ತಮ್ಮ ಜೀವನವನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ನಮಗೋಸ್ಕರ. ನಿಮ್ಗೆ ಗೊತ್ತಿರೋ ಹಾಗೆ ನಮಗೋಸ್ಕರ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡಿದ್ರು, ಸ್ವಾತಂತ್ರ್ಯ ಗಳಿಸಿದ್ರು. ಆದ್ರೆ ನಾವು ನಮ್ದು ಅಂತ ಇರೋದು ಸ್ವಾತಂತ್ರ್ಯ ಬಂದಾದ್ಮೇಲೆ ನಾನು ಮತ್ತೆ ನನ್ನದು ಅಂತ ಆಯ್ತು. ಈ ಸ್ವಾರ್ಥದಿಂದ ಒಂದು ಇಡೀ ದೇಶನೇ ಒಂಥರ ಹೆಂಗೆ ಅಂದ್ರೆ ಬೇರೆ ಬೇರೆ ಆಗ್ತಾ ಇದೆ. ಆದ್ರೂ ನಮ್ಮ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನ್ ಹೇಳ್ತೀವಿ, ಈ ಒಂದು ಭಾವನೆ ಮಾತ್ರ ಇವತ್ತಿನವರೆಗೂ ನಮ್ಮ ಭಾರತ ದೇಶನ ಒಂದಾಗೆ ಇಟ್ಕೊಂಡಿದೆ. ಸೊ ಈ ಐಕ್ಯತೆ ಸದಾ ಇರ್ಲಿ ಅಂತ ನಾವು ಹಾರೈಸ್ತಾರೆ. ಎಲ್ಲ ಓಕೆ, ಕಾಸ್ಟ್ಯೂಮ್ ಚೇಂಜ್ ಯಾಕೆ? ಎಲ್ಲ ಬ್ಯೂಟಿಫುಲ್ ಆಗಿ ಸಾರಿ ಎಲ್ಲ ಉಟ್ಕೊಂಡು ಎಷ್ಟು ಚೆನ್ನಾಗಿದ್ರಿ. ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರ. ಓಕೆ, ಯಾಕೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ಗೇಮ್ ಆಡಿಸ್ತೀನಿ. ಅದಕ್ಕೋಸ್ಕರ ನಿಮ್ಮ ಕಂಫರ್ಟಬಲ್ ಆಗಿರ್ಲಿ ಅಂತ ಈ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ. ಓಕೆ, ಮುಂದಿನ ಸುತ್ತಿನ ಹೆಸರು ಅಮ್ಮ ನಿನಗೆ ಸಾಟಿ ಇಲ್ಲ. ಆಟ ಆಡೋದಕ್ಕೆ ಮುಂಚೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸುತ್ತಿನಲ್ಲಿ ಒಂದು ಎಲಿಮಿನೇಷನ್ ಇರುತ್ತೆ. ನೀವು 4 ಜನರಲ್ಲಿ ಒಬ್ರು ಎಲಿಮಿನೇಟ್ ಆಗ್ತೀರಾ. ಸೊ ಹುಷಾರಾಗಿ. ಓಕೆ, ನಿಮ್ಮ ಜೀವನದಲ್ಲಿ ಆಗಿರುವಂತ ಬೆಸ್ಟ್ ಮೂಮೆಂಟ್ ನಿಮ್ಮ ಮಗಳ ಜೊತೆ ಏನು? ಯೋಚನೆ ಮಾಡ್ತಾ ಇದೀರಾ? ಯಾವ್ದಿಲ್ವಾ? ಬೇಕಾದಷ್ಟೆಲ್ಲ ನೆನಪಿಲ್ಲ ಯಾವ್ದು. ಇರಿ, ಒಬ್ಬೊಬ್ರು ಮಾತಾಡು. ಓಕೆ, ನಿನಗೆ ನಿಮ್ಮ ಮಮ್ಮಿ ಬಗ್ಗೆ ತುಂಬಾ ಕೋಪ ಬಂದಿರೋದು ಯಾವಾಗ? ನಮ್ಮ ಮಮ್ಮಿ ನಮ್ಮ ಅಕ್ಕನ್ ಬೈದ್ರೆ ನಂಗೂ ಬೈತಾರೆ. If you misuse the word miss, everything will misfire, misplace, mistake, mismatch and goes on. ಯಾವ್ದು ಇದು ವಸ್ತು? ಅಲ್ಲಲ್ಲ, ಅವಳು ಅವ್ರ ಅಕ್ಕನ ಜೊತೆ ಗಲಾಟೆ ಮಾಡಿದ್ರೆ ನಾನು ಅವಳನ್ನ ಬೈತೀನಿ ಅಂತ. ಹಂಗೆ ಸ್ವಲ್ಪ ಉಲ್ಟಾ ಹೇಳಿದಲ್ಲ. ಚೇಂಜ್ ಆಯ್ತು. Okay. ನೀವ್ ಹೇಳ್ರಿ, ನಿಮ್ ಮಗಳ ಬಗ್ಗೆ ತುಂಬಾ ಇಷ್ಟ ಆಗಿದೆ ಏನ್ ನಿಮ್ಗೆ? ಅವ್ರು ತುಂಬಾ ಕೋಆಪರೇಟ್ ಮಾಡ್ತಾರೆ ಎಲ್ಲಾ ಕಡೆನು. ಹೌದಾ? ಓಕೆ, ವೆರಿ ಗುಡ್. ನಿನಗೆ ತುಂಬಾ ಕೋಪ ಬರೋದು ಮಮ್ಮಿ ಬಗ್ಗೆ? ಅವ್ರು ತುಂಬಾ ಸೆನ್ಸಿಟಿವ್ ಇದೆ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೆನ್ಸಿಟಿವ್ ಆಗಿ ಇರ್ಲೇಬೇಕು. ನೀವೇ ಸೆನ್ಸಿಟಿವ್ ಆಗಿದ್ದೀರಾ ಪಾಪ, ನಗ್ಲಾ ಬೇಡವಾ ಅಂತ. ನಿನಗೇನು ಚಿನ್ನಿ ಮಮ್ಮಿ ಬಗ್ಗೆ ಕೋಪ ಬರೋದು? ನನ್ನ ಅಮ್ಮ ನನ್ಗ ಬೈತಾರೆ, ಅವಾಗ ನನ್ ತುಂಬಾ ಕೋಪ ಬರುತ್ತೆ. ಏನಂತ ಬೈತಾರೆ? ಬ್ಯಾ 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 ಬ್ಯಾ. ಬ್ಲಾ 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 ಅಂತ. ಸರಿಯಾಗಾದ್ರೂ ಬೈರಿ. ಬ್ಲಾ 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 ಅಂತ ಬೇರೆ ಬೈತಿರಲ್ರಿ. ನೀವ್ ಹೇಳ್ರಿ. ನನ್ಗೆ ನಮ್ಮ ಏನೋ ಕೆಲ್ಸ ಹೇಳ್ತೀನಿ ಹುಡುಗಿಗೆ, ಅವ್ಳು ಮಾಡಲ್ಲ ನನ್ಗೆ ತುಂಬಾ ಕೋಪ ಪಡ್ತಾರೆ. ಏನ್ ಕೆಲಸ ಹೇಳ್ತೀರಾ ಅವಳಿಗೆ? ಏನೋ ಸುಮ್ನೆ ಏನೋ ಮಾಡಕ್ಕೆ. ನೀವು ಸುಮ್ನೆ ಹೇಳ್ಬಾರ್ದು, ನಿಜವಾಗ್ಲೂ ಹೇಳ್ಬೇಕು. ಅವಾಗ್ಲೇ ಮಾಡೋದು. ಸುಮ್ನೆ ಏನೋ ಹೇಳ್ತೀರಾ, ಅವಳು ಯಾಕೆ ಮಾಡ್ಬೇಕು? ಓಕೆ, ನಿಂಗ್ ಮಮ್ಮಿ ಬಗ್ಗೆ ಕೋಪ ಯಾವಾಗ ಬರುತ್ತೆ? ಓಕೆ, ನಿಮ್ಮಮ್ಮ ಮಾಡುವಂತ ಬೆಸ್ಟ್ ಅಡಿಗೆ ಯಾವ್ದು? ಯಾವ್ದು ಮಾಡಲ್ಲ, ಎಲ್ಲ ಹೋಟ್ಲಿಂದ ತಂದ್ಕೊಡೋದು ನಿಮ್ಮಪ್ಪ ಅಲ್ವಾ? ಪಲಾವ್. ಪಲಾವ್. ಓಕೆ, ಫೈನ್. ನೀವ್ ಹೇಳಿಮ್ಮ. ಅವ್ರು ತುಂಬಾ ಆಕ್ಟಿವ್. ಓಕೆ, ವೆರಿ ಗುಡ್. ನಿಮ್ ಮಗಳು ಕೇಳಿ, ತುಂಬಾ ಕೋಪ ಬರೋದು ಯಾವಾಗ ನಿಮ್ ಮೇಲೆ ಅಂತ? मम्मा ने मुझे बोर्डिंग स्कूल में भेजा है. ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದಾರಂತ ಕೋಪನಾ? ಯಾಕೆ ಬೋರ್ಡಿಂಗ್? ನಮ್ ಭಾಷೆ ಇಲ್ಲಿ ಸ್ಕೂಲ್ ಇಲ್ಲ, ಅಲ್ಲಿಗೆ ಒಟ್ನಲ್ಲಿ ನೀನು ನಿಮ್ ಮಗಳಿಗೆ ಹೇಳ್ಬಿಟ್ಟು ನೀವು ಇಲ್ಲೇ ಓದಿಸ್ಬಿಟ್ಟು ಕನ್ನಡನೂ ಕಲಿಸ್ಬೋದಲ್ಲ ಜೊತೆಲಿ. ಹೆಂಗಿದ್ರು ಮನೇಲಿ ನಿಮ್ ಭಾಷೆ ಮಾತಾಡ್ತೀರಾ, ಇಲ್ಲೂ ಕನ್ನಡ ಕಲಿಬೋದಲ್ಲ.
ಕಲ್ತ್ರೆ ಒಳ್ಳೇದಲ್ವಾ, ಎನಿ ಲ್ಯಾಂಗ್ವೇಜ್ ಫಾರ್ ದಟ್ ಮ್ಯಾಟರ್. ಓಕೆ ಅಲ್ವಾ? ಅವ್ರ ಡ್ಯಾಡಿಗೆ ಹೇಳ್ಬಿಟ್ಟು ನಾನು ಬೆಂಗಳೂರಲ್ಲೇ ಇರ್ತೀನಿ, ಇಲ್ಲೇ ಕನ್ನಡದ ಸ್ಕೂಲ್ಗೆ ಸೇರ್ಸಿ ಅಂತ ಹೇಳೋದಕ್ಕೆ ಹೇಳಿ. Palala, Della Bengola Dugi, and Labdalas. ಕನ್ಫ್ಯೂಸ್ ಆಗುತ್ತೆ. ಏನ್ ಮಾಡ್ಲಿ ಅಂತ ಫುಲ್ ಕನ್ಫ್ಯೂಷನ್ ಇದ್ದಾರೆ. ಸರಿ, ನಮ್ಮ ಆಟದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಈಗ ನಾವು ಆಡ್ತಾ ಇದೀವಿ, ಅಮ್ಮ ನಿನಗೆ ಸಾಟಿ ಇಲ್ಲ. ಓಕೆ, ಫಸ್ಟ್ ಯಾರಿಗೆ ಆಡ್ಸೋದು? ನಾರ್ತ್ ಅಂಡ್ ಸೌತ್ ಆಡಿಸ್ಬಿಡೋಣ. ನಾರ್ತ್ ಅಂಡ್ ಸೌತ್, ಓಕೆನಾ? ಮಮ್ಮಿ ಫ್ರಮ್ ಟಿಬೆಟ್ ಅಂಡ್ ಮಮ್ಮಿ ಫ್ರಮ್ ಕೇರಳ. ಡೋಲ್ಮಾ ಅಂಡ್ ಸೀಮಾ, ಕಮಾನ್ ಮಾ. ಓಕೆ, ಡೋಲ್ಮಾ ವರ್ಸಸ್ ಸೀಮಾ. ಏಟ್ ಮಾಡ್ಕೊಬಿಡಿ. ನೀವು ಕನ್ನಡಕ ಹಾಕೊಂಡು ಆಡ್ತೀರಾ? ನೀವು ಬಿದ್ದು ಏಟ್ ಮಾಡ್ಕೊಂಡ್ರೆ ನಮಗ್ ಗೊತ್ತಿಲ್ಲ, ಹುಷಾರಾಗಿ ಆಡ್ಬೇಕು. ಓಕೆನಾ? ಇದು ಯಾವುದೇ ನಿಮಗೆ ವರ್ಲ್ಡ್ ಕಪ್ ಏನ್ ಕೊಡ್ತಾ ಇಲ್ಲ. ಓಕೆ, ವರ್ಲ್ಡ್ ಕಪ್ ಏನಿಲ್ಲ. ಸೊ ಆರಾಮಾಗಿ ಆಡಿ, ಮಜಕ್ಕೋಸ್ಕರ ಆಡಿ. ಓಕೆ, ಮಮ್ಮಿ ನಂಬರ್ 1 ಇಸ್ ಸೆಲೆಬ್ರೇಷನ್ ಆಫ್ ಮದರ್ಹುಡ್. ಓಕೆ, ನಿಮ್ಮ ಭಾಷೆಯಲ್ಲಿ ದೇವರನ್ನ ಬೇಡ್ಕೊಳ್ಳಿ ಒಂದ್ ಸ್ವಲ್ಪ, ನಮಗೂ ಗೊತ್ತಾಗ್ಲಿ. ಕುಂಚೋಕೆ ಅಂದ್ರೆ ದೇವ್ರೆ. ಓ ದೇವ್ರೆ. ಏನೊಂದು ಒಂದು ಲೈನ್ ಏನು ಇಲ್ವಾ ದೇವ್ರಿಗೆ ಆಡಕ್ಕೆ? ದೇವ್ರಿಗೋಸ್ಕರ ಹೇಳಿ. ಅಷ್ಟೇ ಅಂದ್ರೆ ಸಾಕು. ಅಷ್ಟೇ ಸಾಕಾ? ಅಷ್ಟಂದ್ರೆ ಸಾಕಾ? ಓಕೆ, ನೀವ್ ಹೇಳಿ. ನೀವ್ ಹೇಳ್ರಿ, ಹೇಳ್ಕೊಡ್ರಿ. ಕೊಳ್ಳಣ್ಣಮೆ, ಕೊಳ್ಳಣ್ಣಮೆ. 2 ಮಮ್ಮಿ ಇಲ್ಲಿ ಎಳ್ದಾಡನಮೆ, ಏಟು ಆಗ್ಬಾರ್ದಮೆ, ದೇವರೇ ಕಾಪಾಡಮೆ. ಓಕೆ ಓಕೆ ಓಕೆ, ಇಲ್ಲಿ ಬನ್ನಿ. ನಿಮಗೆ ಸಿಗೋದು 1 ನಿಮಿಷ. ದಯವಿಟ್ಟು ಹುಷಾರಾಗಿ, ಪ್ಲೀಸ್ ಡೋಂಟ್ ಹರ್ಟ್. ಯು ಕಾಂಟ್ ಯೂಸ್ ಯರ್ ಹ್ಯಾಂಡ್ಸ್. ಕೈ ಯೂಸ್ ಮಾಡಂಗಿಲ್ಲ. ಯೋರ್ ಟೈಮ್ ಸ್ಟಾರ್ಟ್ಸ್. ಎಳೀರಿ, ಎಳೀರಿ. ಎಂದ ಮೋಣಿ ನೋ ಪುಳಿಂಗ್ ಹೇಳಿ. ವೈ ನೋ ಪುಳಿಂಗ್? ಎಷ್ಟಾಗುತ್ತೆ ಅಷ್ಟು ಮಾಡಿ. ಆದ್ರೆ ಇಬ್ರು ತುಂಬಾ ಸೈಮಲ್ಟೇನಿಯಸ್ ಆಗಿ ಹೋಗಿ ನಡ್ಕೊಂಡೆಲ್ಲ ಮಾಡಿದಿರಾ. ಲಾಸ್ಟ್ ವಿಸಿಲ್ ಬ್ಲೋ ಮಾಡೋದಕ್ಕೆ ಮುಂಚೆ ಒಂದೊಂದನ್ನ ಹಾಕಿದಿರಾ. ಸೊ ಡೋಲ್ಮಾ ಅವರೇ, ನೀವು 5 ಆಪಲ್ಗಳನ್ನ ಹಾಕಿದಿರಾ. ಖುಷಿ ಆಯ್ತಾ? ತುಂಬಾ ಫೀಲಿಂಗ್ ಅಲ್ಲಿ ನಿಂತಿದ್ರಿ, ಯಾಕಾದ್ರೂ ಹಾಕೋದ್ ಆಪಲ್ ಅವ್ರಂಗೆ. ಓಕೆ, ಸೀಮಾ ಅವರೇ, ನೀವು 3 apples only, yeah, but it's okay. You get 1 more chance, yeah. Okay, Dolma, you get into the next one. Congratulations, all the very best. ಈಗ ನೆಕ್ಸ್ಟ್ ರಾಜಸ್ಥಾನ್ ವರ್ಸಸ್ ಬಂಗ್ಲಾ. ಹೇಮಾ ವರ್ಸಸ್ ರೇಣುಕಾ. ರೆಡಿನಾ? ಕಮಾನ್, ಬನ್ನಿ. ಇವಾಗ ನಿಮ್ ಭಾಷೆಯಲ್ಲಿ ದೇವ್ರಿಗೆ ಒಂದು ಅಪ್ಲಿಕೇಶನ್ ಹಾಕಿ. हे भगवान, मुझे शक्ति और ताकत देना गेम जीतने के लिए. ಓಕೆ, ಪುಣ್ಯಕ್ಕೆ ಹೈಟ್ ಕೇಳಲಿಲ್ಲ. ಭಗವಾನ್ ಮುಜೆ ಹೈಟ್ ದೇನಾ ಅಂದಿದ್ರೆ ಕೊಡ್ತಾ ಇರಲಿಲ್ಲ ದೇವ್ರಿಗೆ. ನೀವ್ ಹೇಳ್ರಿ ಈಗ. ಓಂ ವಿಕ್ಷು. ಓಂ ವಿಕ್ಷು, ಕಮಾನ್. ಇಬ್ಬರಿಗೂ ಭಗವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ. ಇವಾಗ ಆಟ ಆಡಿ. ನಿಮ್ಮಿಬ್ಬರಲ್ಲಿ ಈ ಆಟದಲ್ಲಿ ಯಾರು ಗೆಲ್ತೀರಾ ಅವ್ರು ನೆಕ್ಸ್ಟ್ ರೌಂಡ್ ಹೋಗ್ತಾರೆ. ಸೋತಿರೋರು ನಮ್ಮ ಕೇರಳ ಅವ್ರ ಜೊತೆ ಆಡ್ಬೇಕು, ಸೀಮಾ ಅವ್ರ ಜೊತೆ. ಓಕೆ, ರೆಡಿನಾ? ರೆಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್. ಕಮಾನ್ ಕಮಾನ್, ಬಿಡ್ಬೇಡಿ. ಕೈ ಯೂಸ್ ಮಾಡಂಗಿಲ್ಲ. ನೀವು ಎಳಿತಾ ಇದ್ದೀರಾ, ಹೋಗ್ತಾ ಇದ್ದೀರಾ ಅವ್ರ ಹತ್ರ. ಬನ್ರಿ, ಒಲಿ ಕರೆಕ್ಟ್ ಆಗಿ ಹೇಳಿ, ಎಷ್ಟು ಆಪಲ್ ಮುಟ್ಟಿದ್ರಿ ನೀವು? ಒಂದೂ ಇಲ್ಲ.
ಯಾಕ್ರಿ ಚಾನ್ಸ್ ಕೊಡ್ಬಾರ್ದೇನ್ರಿ ನಿಮ್ ಫ್ರೆಂಡ್ಗೆ? ನಾನ್ ಲೂಸ್ ಕೊಡ್ತಾ ಇದೀನಿ, ಅವರೇ ಹೋಗ್ತಾ ಇಲ್ಲ. ಅವರೇ ಟೈಟ್ ಆಗ್ಬಿಟ್ಟಿದ್ರೆ ಲೂಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗಿದೆ. ಅದೇ ಲೂಸ್ ಟೈಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಪರವಾಗಿಲ್ಲ. ಅಲೋ ಅಲ್ಲಿ ನೋಡಿ ಅಲ್ಲಿ ಹೆಂಗೆ ನೆಕ್ಸ್ಟ್ ಅವ್ರ ಜೊತೆ ಆಡ್ಬೇಕೀಗ ನೀವು. ಟೋಟಲಿ 5 ಹಾಕಿದಿರಾ, ಹೊಡಿರಿ ಹ್ಯಾಂಡ್ಲು. ನೀವು ಟೋಟಲಿ 0 ಹಾಕಿದಿರಾ, ಹೊಡಿರಿ ಹ್ಯಾಂಡ್ಲು. ಓಕೆ, ನೆಕ್ಸ್ಟ್ ರೌಂಡ್. ನೀವು ಬನ್ನಿಮಾ, ನೀವು ಯಾರ್ ಟೈಮ್ ಸ್ಟಾರ್ಟ್. ಹೇಳಿರಿ. ಹಲೋ 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 ಇರಿ. ಅದು ಸಿಕ್ಕಿದೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ರು. ಬರ್ರಿ, ಹೇಳಿರಿ. ಬನ್ನಿ ಪ್ಲೀಸ್. ನೀವು ಒಂದಾದ್ರೂ ಆಪಲ್ ಹಾಕ್ಬೇಕು ಅಂತ ನೋಡ್ಬೇಕು ಅಂತ ತಗೊಳ್ಳಿ. ನೀವು ಇವ್ರಿಗೆ ಈ ಜಾಯಿಂಟ್ ಜಂಟಿ ವಾಹನ ತರ ಹಿಂದೆ ಓಡಾಡ್ತಿದ್ರಲ್ಲ, ಯಾಕೆ? ದೊಡ್ಡದೊಂದು ಬಸ್ ಬರುತ್ತಲ್ಲ ಆ ತರ. ಇವ್ರೆಲ್ಲೋದ್ರು ಅಲ್ಲೇ ಹೋಗೋದು, ಎಳ್ಕೊಂಡ್ ಬರ್ಬೇಕು ತಾನೆ ಜೋಶಲ್ಲಿ. ಎಲ್ಲ ಓಕೆ, ನಿಮ್ ಆಪಲ್ ಇಲ್ಲಿಟ್ಟಿದೀವಿ, ಅಲ್ಲಿಗೆ ಯಾಕೆ ಹೋದ್ರಿ? ಅವ್ರು ಕಷ್ಟ ಆಗ್ಲಿ ಅಂತ? ಏಯ್ ಭಾರಿ ಇದ್ರಿ. ಓಕೆ, ನೀವೇ ಸಿಮಾ ಹೊಡ್ರಿ ಹ್ಯಾಂಡ್ಲು. ಯು ಗೆಟ್ ಇನ್ ಟು ದ ನೆಕ್ಸ್ಟ್ ರೌಂಡ್. ಕಂಗ್ರಾಚುಲೇಷನ್ಸ್, ಚೆನ್ನಾಗಿ ಆಡ್ಬೇಕು. ಓಕೆ, ನೀವು ಇಲ್ಲಿಗೆ ಬರ್ತೀರಾ. ಇವಾಗ ನಿಮ್ಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂತ ನಂಗೆ ಆಸೆ. ಆದ್ರೆ ನೀವು ಬಂಗಾಲಿಲಿ ಒಂದು ಸಾಂಗ್ ಹೇಳ್ಬೇಕು ನನಗೋಸ್ಕರ. মঙ্গল দীপ জেলে অন্ধকারে দু চোখ আলোয় ভরে নাও প্রভু, তবু যারা বিশ্বাস করে না কোনে আছো তাদের মার্জনা করো প্রভু। ನೀನ್ ಹಿಡಿತಾ ಇದೀನ್ರಿ? ಇಲ್ಲ ಸರ್, ಬಾಟಲ್ ಹೋಯ್ತಾ ಇದೀವಿ ಅನ್ಕೊಂಡ್ರಿ. ನೀವು ಒಳ್ಳೆ ಕಥೆ. ಹೋಗಿ ಈ ಮಾತಿನ ಮತ್ತು ಈ ಹಾಡಿನ ಅರ್ಥ ಏನು? ದೇವರ ಹತ್ರ ಪೂಜಾ ಮಾಡ್ತೇನೆ, ಪ್ಲೇ ಮಾಡಿ. ಒಂಥರ ಜೈ ಜಗದೀಶ್ ಹರೇ ಆ ಸ್ಟೈಲ್ ಅಲ್ಲಿ, ಲೈಕ್ ದಟ್. ಚಾಕ್ಲೇಟ್ ಫಾರ್ ಯು. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವ್ರ ಕಡೆಯಿಂದ ನಿಮ್ಗೆ ಒಂದು ಬ್ಯೂಟಿಫುಲ್ ಸ್ಯಾರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಇನ್ನ 2 ಸುತ್ತಿದೆ, ಅದರಲ್ಲಿ ಇವ್ರು 3 ಜನ ಆಡ್ತಾರೆ. ಯಾರು ಮಮ್ಮಿ ನಂಬರ್ 1 ಆಗ್ತಾರೆ ನೋಡೋಣ. ಓಕೆ, ಬನ್ನಿ ನೀವು ಕೂತ್ಕೊಳ್ಳಿ. ಓಕೆ, ನಿಮ್ಗೆಲ್ಲ ಒಂದು ಸಣ್ಣದಾದಂತ ಒಂದು ಕತೆ ಹೇಳ್ತೀನಿ. ಒಬ್ಬ ರೈತ ಇದ್ನಂತೆ, ಅವನಿಗೆ 5 ಜನ ಮಕ್ಕಳು, 50 ಎಕರೆ ಜಮೀನ್ ಇತ್ತಂತೆ. ಸೂಪರ್ ಖುಷಿಯಾಗಿದ್ರಂತೆ ಎಲ್ರು. ಏನ್ ಆರಾಮಾಗಿ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಬೆಳೆ ಬೆಳೆಯೋಣಂತೆ. ಎಲ್ಲರೂ ಸುಖವಾಗಿದ್ರು, ಎಲ್ಲ ಚೆನ್ನಾಗಿದ್ರಂತೆ. ಮಕ್ಕಳೆಲ್ಲ 5 ಜನ ಬೆಳೆದ್ರಂತೆ. ಬೆಳೆದ ಅವ್ರಿಗೆ ಮದುವೆ ಆಯ್ತಂತೆ. ಅಪ್ಪನ ಹತ್ರ ಹೋಗ್ಬಿಟ್ಟು ಕಿರಿಕು, ಏನು 50 ಎಕರೆ ಜಮೀನ್ ಇದೆಯಲ್ಲ, ನನ್ಗೆ 10 ಎಕರೆ ಕೊಡು, ನನ್ಗೆ 10 ಎಕರೆ ಕೊಡು ಅಂದ್ಬಿಟ್ಟು 50 ಎಕರೆನ 5 ಜನ ಹಂಚ್ಕೊಂಡ್ಬಿಟ್ರು. ಡಮಾರ್. ಮದುವೆ ಟೈಮ್ ಆಯ್ತು, ಮದುವೆ ಆಯ್ತು. ಆವಾಗ ಏನ್ ಮಾಡಿದ್ರು, ಅಪ್ಪ ನಿನ್ನ ಹತ್ರ 10 ಎಕರೆ ಜಮೀನ್ ಇದೆ ತಾನೆ, ನನಗೆ ನನ್ನ ತಮ್ಮನಿಗೆ 5 ಎಕರೆ ಬರ್ಕೊಡು ಅಂತ. ಡಮಾರ್ ಅಂತ ಮತ್ತೆ 50 ಎಕರೆ ಇದ್ದಿದ್ದು ಎಲ್ಲಿಗೆ ಬಂತು? 5 ಎಕರೆ 10 ಭಾಗ ಆಗೋಯ್ತು. ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟೆಲ್ಲಾ ಕಷ್ಟಪಟ್ರಲ್ಲ, ಒಬ್ಬನೇ ಇದ್ದಿದ್ದು. ಅವನೇನ್ ಮಾಡ್ದ, ನಾನು ಎಲ್ಲಾರನ್ನೂ ನೋಡ್ಕೋತೀನಿ ಅಂತಂದ. ಆದ್ರೆ ಎಲ್ಲರೂ ಕಿತ್ತಾಡಿದ್ರು, ನಂದು 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 ಅಂತ ಪಾಲ್ ತಗೊಂಡು ಹೋಗ್ಬಿಟ್ರು. ಈಗ 2 ಎಕರೆ ಇಟ್ಕೊಂಡು ಪಾಡ್ ಪಡ್ತಾ ಇದಾರೆ. ಹಿಂಗೆ ನಮ್ ದೇಶನೂ ಆಗಿರೋದು. ಎಲ್ಲ ಒಗ್ಗಟ್ಟಲ್ಲಿದ್ದಾಗ ನಮ್ದು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನಂದಿಷ್ಟು ನಿಂದಷ್ಟು ತಗೋ 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 ಅಂತ ಕಿತ್ತಾಡ್ತಾ ಇದ್ರೆ ಯಾರು ಚೆನ್ನಾಗಿರಕ್ ಸಾಧ್ಯ ಅಲ್ವಾ? ಕರೆಕ್ಟ್. ಸೊ ಒಗ್ಗಟ್ಟಿಲ್ಲಿ ಬಲ ಇದೆ ಅಂತ ಮುಂಚೆಯಿಂದಾನು ಎಲ್ರು ಹೇಳ್ಕೊಟ್ಟಿದ್ದಾರೆ. ನಾವು ಚಿಕ್ಕ ಮಕ್ಕಳಿಂದ ಕಲಿತಾ ಇದೀವಿ. ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಬೋಧನೆಯನ್ನ ಮಾಡ್ಬೇಕು. ಓಕೆ, ಸೊ ಇದೇ ಒಂದು ಸಿದ್ಧಾಂತನ ನಾವೆಲ್ರಿಗೂ ಹೇಳ್ಕೊಡೋಣ. ಓಕೆ, ಮುಂದಿನ ಸುತ್ತಿಗೆ ಹೋಗೋಣ. ಓಕೆ, ಈಗ ನಮ್ಮ ಬಂಗಾಲಿ ಬೆಡಗಿ ಹೋಗಿ ಅಲ್ಲಿ ಆರಾಮಾಗಿ ಕೂತಿದ್ದಾರೆ. ಈಗ ಉಳಿದಿರೋದು ನಮ್ಮ ಕೇರಳ ಮತ್ತು ರಾಜಸ್ಥಾನ್ ಹಾಗೂ ಟಿಬೆಟಿನ ಮಮ್ಮೀಸ್. ಇವಾಗ ಇವ್ರು 3 ಜನದಲ್ಲಿ ಒಬ್ರು ಈ ಸುತ್ತಿನಲ್ಲಿ ಎಲಿಮಿನೇಟ್ ಆಗ್ತಾರೆ. ಕೊನೆಯ ಸುತ್ತಿನಲ್ಲಿ 2 ಮಾತ್ರ ಆಡ್ತಾರೆ. ಲೆಟ್ ಅಸ್ ಸಿ ಹೂ ಇಟ್ ಈಸ್. ಓಕೆ, ರೆಡಿ ಇದ್ರಾ? ಓಕೆ, ಈಗ ಮುಂದಿನ ಸುತ್ತು ಆಡೋಣ. ನೆಕ್ಸ್ಟ್ ರೌಂಡ್, ಜೋಡಿ ನಂಬರ್ 1. ನಿಮ್ಗೆ 1.5 ನಿಮಿಷ ಟೈಮ್ ಕೊಡ್ತೀನಿ. ಇದ್ರಲ್ಲಿ ಏನು ಅಂದ್ರೆ, ನೀವು ಮತ್ತೆ ನಿಮ್ಮ ಮಗು ಇಬ್ರು ಜೊತೆಲಿ ಆಡ್ಬೋದು, ಸಪೋರ್ಟ್ ಕೊಡ್ಬೋದು ಮಕ್ಕಳು. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಕೈ ಯೂಸ್ ಮಾಡೋಂಗಿಲ್ಲ. ಇಲ್ಲಿಂದ ಹಿಂಗ್ ಹತ್ಕೋಬೇಕು, ಇಲ್ಲಿ ಇಳಿಬೇಕು, ಮತ್ತೆ ಹಿಂಗ್ ಬರ್ಬೇಕು, ಮತ್ತೆ ಹಿಂಗ್, ಅಷ್ಟೇ. ವೆರಿ ಸಿಂಪಲ್. ಆದ್ರೆ ಇದು ತುಂಬಾ ಅನ್ಸ್ಟೇಬಲ್ ಆಗಿರುತ್ತೆ. ಅವಾಗ ಬೀಳ್ತಾ ಇರ್ತೀರಾ. ಅದಕ್ಕೋಸ್ಕರ ಎಲ್ಲ ಬೆಡ್ ಎಲ್ಲ ಹಾಕಿದೀವಿ, ನಿಮ್ಗೆ ಏಟ್ ಆಗದೆ ಇರ್ಲಿ ಅಂತ. ಓಕೆ,
ಯಾರು ಎಷ್ಟು ಸಲ ಕ್ರಾಸ್ ಮಾಡ್ತಾರೆ ಹಾಗೂ ಯಾರು ಅತಿ ಕಡಿಮೆ ಬೀಳ್ತಾರೆ ಅವ್ರು ಮುಂದಿನ ಸುತ್ತಿಗೆ ಹೋಗ್ತಾರೆ. ಕ್ಲಿಯರ್? ಗೊತ್ತಾಯ್ತಲ್ವಾ? ಸೊ ದ ಕಿಡ್ಸ್ ಕ್ಯಾನ್ ಸಪೋರ್ಟ್. ಓಕೆ, ಫಸ್ಟ್ ಸೆಲೆಕ್ಟ್ ಆಗಿದೆ ಯಾರು ಹೋದ ರೌಂಡಿನಲ್ಲಿ? ನೀವೇ ಅಲ್ವಾ? ಬನ್ನಿ. ನೀವು ಕನ್ನಡಕ ತೆಗಿತೀರಾ? ಬಿದ್ರೆ ಬಿದ್ರೆ ಏಟ್ ಆಗಲ್ವೇನ್ರಿ? ಪರವಾಗಿಲ್ವೇನ್ರಿ? ಶೋರ್? ಹುಷಾರು ಹುಷಾರು ಹುಷಾರು. ಓಕೆ, 그냥 라바 타면 되나 자 알았어. 와. 알았어. 그냥 대라 렌지. ಇವ್ರು ಇಲ್ಲೇ ಇರ್ಬೇಕು. ಹೌದು ನನ್ನ ಮೇಲೆ. ಹೌದು. ಇಲ್ಲಿಂದ ಬಂದು ಇದ್ರ ಮೇಲೆ ನಿಂತ್ಕೊಂಡು ಬಿದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಓಡೋಗ್ಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಅಗೇನ್. ಓಕೆ. ರೆಡಿ? ಟೇಕ್ ಎ ಪೊಸಿಷನ್. ರೆಡಿ? ಯೋರ್ ಟೈಮ್ ಸ್ಟಾರ್ಟ್. ಎರಡು ಕಾಲು ಇಡಬೇಕು. ಹಂಗೆ. ಬನ್ನಿ. ಇಡಿ. ಇಡಿ. ಬನ್ನಿ. ಈಗ ಬನ್ನಿ. ಪರವಾಗಿಲ್ಲ, ಬಾಗುದು. ವಾಪಸ್ ಅಲ್ಲಿ ಅದೇ ಕೌಂಟ್ರ್ ಕೊಡ್ತಾ ಇದ್ದೀನಿ ನಾನು. ಬೇಗ. ಅಮ್ಮ ಜಂಪು ಅಂತ ಹೇಗಿತ್ತು ಆಟ ಅಂತ ಹೆಂಗ್ ಕೇಳೋದು? 간대 정수. ಕಾಂಡೆ ಜೋನ್ಸು 이거 정수. ಒಳ್ಳೇದಾಯ್ತು. ಖುಷಿ ಆಯ್ತು. ಚೆನ್ನಾಗಿತ್ತಾ? ಓಕೆ, ಸೊ ನೀವು ಸಕ್ಸಸ್ಫುಲ್ 2 ಸಲ ಕ್ರಾಸ್ ಮಾಡಿದ್ರಿ, 3 ಸಲ ಬಿದ್ದಿದ್ದೀರಾ. ಓಕೆ, ನಿಮಗಿಂತ ಅವ್ರು ಚೆನ್ನಾಗಿ ಮಾಡಿದ್ರೆ ನೀವ್ ಎಲಿಮಿನೇಟ್, ಇಲ್ಲ ಅಂದ್ರೆ ಅವರು. ಓಕೆ, ಹೊಡ್ರಿ ಹ್ಯಾಂಡ್ಲ್. ಬನ್ರಿ ಗೊಂಜಿ ಸರ. ಡೋಲ್ ಬಾಜೆ. ರೆಡಿ? ರೇಣುಕಾ ಅಂಡ್ ದೀಪ್ತಿ, ಕಮಾನ್ ಕಮಾನ್, ಟೇಕ್ ಎ ಪ್ಲೇಸ್. ಇದು ಒಂಟೆ, ಇದು ಆನೆ, ಅದು ಕುದುರೆ, ಅದು ಕತ್ತೆ. ಆತರ ಅನ್ಕೊಂಬಿಡಿ. ಸುಮ್ನೆ ಹತ್ಕೊಂಡು ಹೋಗ್ತಾರಿ, ಇಳ್ಕೊಂಡು ಹೋಗ್ತಾರಿ. ನಿಮ್ಗೇನ್ ಈಸಿ. ಒಂಟೆ ಹತ್ತಿದಿರಾ? ಒಂಟೆ ಮೀನ್ಸ್ ಒಂಟೆ ಕ್ಯಾಮಲ್ ಕ್ಯಾಮಲ್ ಹತ್ತಿದಿರಾ? ಇದನ್ನ ಹಂಗೆ ಅನ್ಕೋಬೇಕು. ಓಕೆನಾ? ರೆಡಿನಾ? ಓಕೆ, ಯೋರ್ ಟೈಮ್ ಸ್ಟಾರ್ಟ್. Come on, this time you should do it. Come on, come on, come on. ಹಂಗೆ ಒಳ್ಳೆ ತಿರುಗಿಸಿ ರೀಪ್ಲೇ ನೋಡ್ದಂಗೆ ಆಯ್ತು. ಬೆಟ್ಟಿಂಗ್ ಬೀಳ್ತಾರೆ. ಗೆದ್ದೆ. ಎಸ್, ಅಲ್ಲೇ ಬೀಳೋಗಿದ್ದೀರಾ? ಕಮಾನ್. ನಮಸ್ಕಾರ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ, ಸುಖವಾಗಿರಿ, ಚೆನ್ನಾಗಿರಿ. ಆಯ್ತಾ? ನೀವು ಅನ್ಕೊಂಡಿದ್ರೆಲ್ಲ ಆಗ್ಲಿ. 5 4 3 2 ಬನ್ರಿ. ಅಯ್ಯೋ, ತುಂಬಾ ಚೆನ್ನಾಗಿ ಬಿದ್ದೆ ಅನ್ನೋದಕ್ಕೆ ನಿಮ್ ಭಾಷೆಲಿ ಏನಮ್ಮ ಹೇಳ್ಕೊಡಮ್ಮ? अच्छी तरह गिरे. ಅಚ್ಚಿ ತರ ಗೀರೆ. ನಮಗೂ ಬರುತ್ತೆ ಹಿಂದಿ ಇದು. ಓಕೆ, ನೀವು ಸಕ್ಸಸ್ಫುಲಿ 7 times ಬಿದ್ದಿದ್ದೀರಾ. ನೀವು ಬಿದ್ದಿರೋದಕ್ಕೆ ಪ್ರೈಸ್ ಬೇಕಾ? ಪ್ರೈಸ್ ಬೇಕು. ಹೌದಾ? ಇವ್ರಿಗಿಂತ ಚೆನ್ನಾಗಿ ಬಿದ್ರೆ ನಿಮಗೆ ಪ್ರೈಸ್ ಕೊಡ್ತೀನಿ. ಓಕೆನಾ? ಲಾಸ್ಟ್ ಚಾನ್ಸ್ ಇದೆ. ನಿಂಗಳ್ ಆಡು ಪಂಡ ಇಂದ ಡಮಾಲ್ ನಿಶ್ಚಯ. ಕಮಾನ್. ಗುರುವಾರಪ್ಪ, ಇವರಿಗೆ ಶಕ್ತಿಯನ್ನು ಕೊಡಪ್ಪ. ದಯವಿಟ್ಟು ಇವರು ಬೀಳದೆ ಇರೋಂಗೆ ನೋಡ್ಕೊಳಪ್ಪ. ಏನೇ ಮಾಡಿದ್ರು ಬೀಳ್ತಾರೆ ಅನ್ನೋ ಕನ್ಫರ್ಮ್ ನಮಗಿದೆ. ನೀವು ಆರಾಮಾಗಿ ಕೂತಿದ್ದೀರಲ್ಲ ಬೀಳ್ಲಿ ಅಂತ. ಹಲೋ, ಇಟ್ ಈಸ್ ಓಕೆ, ನೋ ಪ್ರಾಬ್ಲಮ್ಸ್. ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್.
ಕೈ അയ്യോ എന്താ ഗുരുവായൂരപ്പ എന്താ മൈൻമേ എന്താ മൈൻമേ Last 10 seconds, come on! വേഗം 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 പോകും പോകും മാജിക് സ്റ്റഡി 5 4 3 2 1 ಈ ರೌಂಡಿನಲ್ಲಿ ತುಂಬಾ ಚೆನ್ನಾಗಿ ಆಡಿದೆ ಅಂದ್ರೆ ನಿಮ್ಮ ಮಗಳು ಆಯ್ತಾ ನೀವು ಅದ್ ಏನ್ ನೆನೆಸ್ಕೊಂಡು ಹತ್ತದ್ರಿ ಹೇಳಿ ದೇವ್ರೇ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಈಸಿ ಆಗಿದಲ್ವಾ ಬಟ್ ಸೂಪರ್ ಚಿನಿ 3 completed 2 fall but you get into the next round come on give a hand shabash dang 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 come on ಬನ್ನಿ ನೀವು 7 times ಬಿದ್ರಿ ಒಂದ್ಸಲಿನೂ ಕ್ರಾಸ್ ಮಾಡೋದಕ್ಕಾಗಿಲ್ಲ ಆದ್ರೆ ಅವರು 3 ಸಲ ಇವ್ರು 2 ಸಲ ಹಾಗಾಗಿ ಅವರು ನೆಕ್ಸ್ಟ್ ರೌಂಡ್ ಹೋಗ್ತಾರೆ ನೀವು ಅಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡಬಹುದು ಓಕೆ ಬಟ್ ನೀವು ತುಂಬಾ ಚೆನ್ನಾಗಿ ಬಿದ್ದಿದ್ದಕ್ಕೆ ಪ್ರೈಸ್ ಕೇಳಿದಿರ್ತಾನೆ ನಾನು ಕೊಡುವೆನು ನಿಮಗೆ ಪ್ರೈಸ್ ಡೋಂಟ್ ವರಿ ವೈ ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ ಓಕೆ ನಮ್ಮ ಮಮ್ಮಿ ನಂಬರ್ 1 ಅಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ವರ್ಸಸ್ ಟಿಬೆಟ್ ಸೊ ಅದಕ್ಕೋಸ್ಕರ ಈಗ ಫೈನಲ್ ರೌಂಡ್ ಮಮ್ಮಿ ನಂಬರ್ 1 ನೀವಿಬ್ರು ರೆಡಿ ಇದೀರಾ ಓಕೆ ನೀವು ರೆಡಿ ಇದೀರಾ ಆದ್ರೆ ನಾನ್ ರೆಡಿ ಇಲ್ಲ ಫೈನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಓಕೆ ಈಗ ಏನು ಅಂದ್ರೆ ನಿಮ್ಮಿಬ್ಬರಿಗೂ ಹೇಳ್ತಾ ಇದೀನಿ ಕೇಳಿ ನಿಮಗೆ 5 ಪ್ರಶ್ನೆಗಳನ್ನ ಕೇಳ್ತೀನಿ ಆದ್ರೆ ನೀವು ಉತ್ತರ ಕೊಡೋ ಹಾಗಿಲ್ಲ ಯು ಶುಡ್ ಕೀಪ್ ಕ್ವೈಟ್ ಏನು ಅಂದ್ರೆ ಆ ಪ್ರಶ್ನೆಗೆ ಉತ್ತರ ನಿಮ್ ಮಕ್ಕಳಿಗೆ ಗೊತ್ತಿದ್ರೆ ಅವರು ಒಂದು ಪಾಂಪಮ್ ಇದೆ ಒಂದು ವಿಸಿಲ್ ಇದೆ ಯಾರು ಫಸ್ಟ್ ಹೊಡಿತಾರೆ ಅವ್ರಿಗೆ ಚಾನ್ಸ್ ಕೊಡ್ತೀವಿ ಅವರು ಆನ್ಸರ್ ಅನ್ನ ಕೊಡ್ಬೇಕು ಅಕಸ್ಮಾತ್ ತಪ್ಪು ಉತ್ತರ ಕೊಟ್ರೆ ಮೈನಸ್ ಪಾಯಿಂಟ್ಸ್ ಕರೆಕ್ಟ್ ಉತ್ತರ ಕೊಟ್ರೆ ಪಕ್ಕದವ್ರಿಗೆ ಮೈನಸ್ ಪಾಯಿಂಟ್ಸ್ ओके क्लियर क्वेश्चन पूछने के बाद ब्लो करना है विसिल ओके रेडी मम्मीज लुक फ्रंट मम्मीज अप ಮೊದಲನೇ ಪ್ರಶ್ನೆ ನಮ್ಮ ಭಾರತದ ರಾಷ್ಟ್ರಪಿತ ಯಾರು ಹೂ ಇಸ್ ದಿ ಫಾದರ್ ಆಫ್ ಅವರ್ ನೇಷನ್ ಫಸ್ಟ್ ವಿಸಿಲ್ ಡೋಲ್ಮಾ ನಮ್ಮ ರಾಷ್ಟ್ರಪಿತ ಯಾರು ಹೂ ಇಸ್ ದ ಫಾದರ್ ಆಫ್ ಅವರ್ ನೇಷನ್ नहीं 1 2 3 who is the father of India मुझे भारत में ರಾಷ್ಟ್ರಪಿತ ಓಕೆ ಯಾರ್ರಿ महात्मा गांधी ಮಹಾತ್ಮ ಗಾಂಧಿ ನೀವು ಉತ್ತರ ಕೊಡ್ಲಿಲ್ಲ ಫಾದರ್ ಆಫ್ ಅವರ್ ನೇಷನ್ ಇಸ್ ಮಹಾತ್ಮ ಗಾಂಧಿ ಕರೆಕ್ಟ್ ರಾಂಗ್ ಸೆಕೆಂಡ್ ಕ್ವೆಶ್ಚನ್ ಅಶೋಕ ಸ್ತಂಭದಲ್ಲಿ ಎಷ್ಟು ಸಿಂಹದ ತಲೆಗಳಿದೆ ಹೌ ಮೆನಿ ಓಕೆ ಹೌ ಮೆನಿ ಲಯನ್ ಹೆಡ್ಸ್ ಇನ್ ಆರ್ ನ್ಯಾಷನಲ್ ಎಂಬ್ಲಮ್ 2 ನೀವು 50% ಡಿಸ್ಕೌಂಟ್ ಸೇಲ್ ಮಾಡ್ತಾ ಇದ್ದೀರಾ 2 ಅಲ್ಲ ಇರೋದು 4 ತಲೆಗಳು ರಾಂಗ್ ಆನ್ಸರ್ ಓಕೆ ಭಾರತದ ರಾಜಧಾನಿ ಯಾವುದು ಓಕೆ ನೀವ್ ಹೇಳ್ರಿ न्यू दिल्ली ನ್ಯೂ ಡೆಲ್ಲಿ ಇಸ್ ದ ರೈಟ್ ಆನ್ಸರ್ ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ವಿಚ್ ಇಸ್ ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಓಕೆ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ पीकॉक Peacock is the right answer. Last question. ನಮ್ಮ ರಾಷ್ಟ್ರದ ಹೂ ಯಾವುದು ವಿಚ್ ಇಸ್ ದ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ ನಿಮ್ಮ ಮಗಳು ವಿಜಿಲ್ ಹೊಡೆದಿದ್ದಾರೆ ವಿಚ್ ಇಸ್ ದಿ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ मालूम नहीं ಮಾಲೂಮ್ ನೈ सनफ्लावर ಸನ್ಫ್ಲವರ್ ಹೇಳ್ರಿ कमल ಕಮಲವದನ ಕಮಲ ನಯನ is the right answer sorry ಬನ್ನಿ ಅಬ್ಬಾ who is the priest of Tibet who is very famous दलाई लामा correct very good you and ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತಾ ಓಕೆ ಓಕೆ ಸೀಮಾ ಅಂಡ್ ಡೋಲ್ಮಾ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರಲಿಲ್ಲ ಬಟ್ ಇಟ್ಸ್ ಓಕೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಹೇಗಿತ್ತು ಮಮ್ಮಿ ನಂಬರ್ 1
ಓಕೆ, ಇವಾಗ ಬೆಂಗಳೂರಲ್ಲಿ ತುಂಬಾ ಜನ ಟಿಬೆಟ್ ಇಂದ ಬಂದಿರೋರು ಇದ್ದಾರೆ. ಅವ್ರಿಗೇನಾದ್ರೂ ಒಂದು ಮೆಸೇಜ್ ಕೊಡಿ. ಹಾ, ಏನಾದ್ರು ಕೊಡಿ. ನಾನು ಬಂದು ಮಮ್ಮಿ ನಂಬರ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ಹೇಳಿ. ಹೇಳೇನಿ ಯಾಕೋ ಚೂಸು ಕಿವು ಚೂಸು ಕುಚೇನಾ. ನೀವು ಮಮ್ಮಿ ನಂಬರ್ 1 ಬರ್ಬೇಕು ಅಂದ್ರೆ ಕರಾ ಮಮ್ಮಿ ನಂಬರ್ 1 la yung entona. ಇದೇ ತರ ವೆಯ್ಟ್ ಮಾಡ್ತಾ ಇರಿ, ನೆಕ್ಸ್ಟ್ ಟೈಮ್ ಕರೆಸ್ಕೊತೀವಿ. Angela yung chore. ಮಮ್ಮಿ ನಂಬರ್ 1. ಮಮ್ಮಿ ನಂಬರ್ 1. ನಿಮ್ ಭಾಷೆಲಿ ಹೇಳ್ರಿ ಅದನ್ನ. ಅಮ್ಮ ನಂಬರ್ ಥಂಗೋ. ಅಮ್ಮ ನಂಬರ್ ರಾಂಬೋ. ಥಂಗೋ. ಓಕೆ, ಅಂತೂ ಇಂತೂ ಒಟ್ಟಿನಲ್ಲಿ ಸುಸ್ತೆಲ್ಲ ಕಳೀತಲ್ಲ. ಓಕೆ, ಕಂಗ್ರಾಚುಲೇಷನ್. ಈ ಸಂಚಿಕೆ ಮಮ್ಮಿ ನಂಬರ್ 1 ಕೊಡಿ ಅಂಡ್ಲು. ಶಬಾಷ್. ಓಕೆ, ಇವಾಗ ನಿಮ್ಮಿಬ್ಬರಿಗೆ ಗಿಫ್ಟ್ಸ್ ಕೊಟ್ಬಿಡೋಣ. PS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಒಂದು ಸಾರಿ, ಹಾಗೆ ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್. ಕಂಗ್ರಾಚುಲೇಷನ್ಸ್. ನಿಮಗೆ ಸಾಕಷ್ಟು ವಿಷಯ ಗೊತ್ತಿರಲಿಲ್ಲ. January 26, 1950 ಇಂಡಿಯಾ ಬಿಕೇಮ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ. ಸೊ ಅದಕ್ಕೆ ರಿಪಬ್ಲಿಕ್ ಡೇ ಅಂತ ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಓಕೆ, ಥ್ಯಾಂಕ್ ಯು ಚಿನಿ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೂತ್ಕೊಳ್ಳಿ. ಎಂತ ಮೋಣಿ ಇಂದ ಕಂತ ಹೊಡೆದ್ರೆ ಕತ್ತರ ಇಚ್ಚಂದಿರದೆ ಮೈ. ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಲ್ಲಿ ಮಮ್ಮಿ ನಂಬರ್ 1 ಆಗಿದ್ದೀರಾ. ಕಂಗ್ರಾಚುಲೇಷನ್ಸ್. ಕಮಾನ್. ಇವತ್ತಿನ ಮಮ್ಮಿ ನಂಬರ್ 1. PS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಸಾರಿ, ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್, ಹಾಗೆ ಜಿ ಕನ್ನಡ ವಾಹಿನಿಯ ಪರವಾಗಿ 21 ಇಂಚ್ LCD TV. ಕಂಗ್ರಾಚುಲೇಷನ್ಸ್. ಎಲ್ಲ ಎಂಜಾಯ್ ಮಾಡಿದ್ರಾ? ಮಜಾ ಆಯ್ತಾ? ಯು ಆಲ್ ಹ್ಯಾಡ್ ಫನ್? ನೀವು ಮಜಾ ಮಾಡಿದ್ರಾ? ಓಕೆ, ವೆರಿ ಗುಡ್. ಸೊ ವೀಕ್ಷಕರೇ, ಇದೇ ತರ ಮಜಾ, ಇದೇ ತರ ಖುಷಿ, ಇದೇ ತರ ಒಂದು ತರಲೇಬೇಕು ಅಂದ್ರೆ ಪ್ರತಿನಿತ್ಯ ಕೇಳ್ತಾ ಇರಿ ಬಿಗ್ FM 92.7. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ನಾನು ಹಾಗೂ ಪಟಾಕಿ ಸುದ್ದಿ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ತರಲೆ ಉತ್ತರಗಳನ್ನ ಕೊಡ್ತಾ ಇರ್ತೀವಿ. ಸೊ ಮರಿಬೇಡಿ, 92.7 ಬಿಗ್ FM ಲೈವ್. ಸೂಪರ್ ಗುರು. ವೀಕ್ಷಕರೇ, ನಮ್ಮ ಸಂವಿಧಾನ ಹೇಳೋದು ನಾವೆಲ್ಲರೂ ಶಾಂತಿ, ನೆಮ್ಮದಿ, ಸುಖ, ಸಂತೋಷ, ನೆಮ್ಮದಿಯಿಂದ ಇರಬೇಕು ಅಂತ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬಿರುಕು ಬೇಡ, ನಮ್ಮಲ್ಲಿ ಏಕತೆ ಇರಬೇಕು. ಸದಾ ನಾವೆಲ್ಲ ಭಾರತೀಯರು ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ ಗಣರಾಜ್ಯೋತ್ಸವ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿನ ತರಲಿ. ಹಾಗೆ ನಾವು ಭಾರತೀಯರು ಇಡೀ ಜಗತ್ತಿನಲ್ಲಿ ನಂಬರ್ 1 ಅಂತ ಹೇಳುವಂತ ಒಂದು ವಿಷಯನ ನಾವು ಕೈಗೂಡಿಸ್ಕೋಬೇಕು. ಸೊ ಒನ್ಸ್ ಅಗೇನ್ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸದ್ಯಕ್ಕೆ ಹೇಳ್ತೀನಿ, ಬಾಯ್ ಬಾಯ್. ಮರಿಬೇಡಿ, ಗಿರ್ಜಾ ಮನ್ಸನು, ನಾನು ನಿಮ್ಮ ಸುಜನ್ನು. ಎಲ್ಲಿ ಸಿಗುತ್ತೆ ಸಿಕ್ಕಾಪಡೆ ಫಾನು. ನೀವು ನೋಡ್ತಾ ಇದ್ದೀರಾ ಮಮ್ಮಿ ನಂಬರ್ 1.